ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗಿದು ಸರ್ KRS ಅಲ್ಲೂ 124 ಅಡಿಲಿ ಅಪ್ರಾಕ್ಸಿಮೇಟ್ಲಿ 90-92 ಅಡಿ ಇದೆ. ತುಂಗಾ ಈಗ 105 TMC ಇರುತ್ತೆ, 26-27 TMC ಅಷ್ಟೇ ಇದೆ. ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಸರ್ ಇಂಥ ಟೈಮ್? ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ, ಕೃಷಿ ಚಟುವಟಿಕೆಗೆ ಬಹಳಷ್ಟು ಎಲ್ಲ ಸಮಸ್ಯೆ. ಡ್ಯಾಮ್ಸಲ್ಲಿ ಈಗ ಆಲ್ಮಟ್ಟಿನಲ್ಲಿ ಒಂದು 20 TMC ನೀರು ಜಾಸ್ತಿ ಇದೆ, ಆದರೆ ಒಂದು ಬೆಳೆಗೆ 60 TMC ಬೇಕಾಗುತ್ತೆ. ಅದರಿಂದ ನೋಡಿಕೊಂಡು ಇನ್ನೊಂದು ಮಳೆ ನೋಡಿಕೊಂಡು ಈ ಜುಲೈ ತಿಂಗಳಲ್ಲಿ ಮಳೆ ಬರುತ್ತೆ, ಆಗಸ್ಟ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳ್ತಾರೆ, ನೋಡ್ಕೊಂಡು ತೀರ್ಮಾನ ಮಾಡಬೇಕು. ಮೇಕೆದಾಟು ಬಗ್ಗೆ ಉಲ್ಲೇಖ ಮಾಡಿದ್ರಲ್ಲ ಸರ್, ಅದು DPR ವಾಪಸ್ ಕಳಿಸಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? DPR ಅಲ್ಲಿ ಸ್ವಲ್ಪ ನೀರಿನ ಬಳಕೆ 4.75 ಇತ್ತು, ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರು. ಅದಕ್ಕೇನು ಮಾಡಿದ್ರು ನಮ್ಮ ಶಿವಕುಮಾರ್ ಅವರು, ನಮ್ಗೆ ಎಷ್ಟಾಗಿದೆಯೋ ಅಷ್ಟೇ ಮಾಡಿ, ಜಾಸ್ತಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದರಿಂದ DPR ನಾವು ಕರೆಕ್ಟಾಗಿ ಕೊಡ್ತೀವಿ. ನೀರಿನ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ಕೇಂದ್ರದ ಜೊತೆ ಯಾವ ರೀತಿಯ ಸಮಾಲೋಚನೆಗಳಾಗ್ತವೆ? ಈಗ ಒಂದು ಮಹದಾಯಿ, ಕಾವೇರಿ, ನಮ್ಮ ಮೇಕೆದಾಟು ಬಗ್ಗೆ ಈ ಅಪ್ಪರ್ ಭದ್ರಾ ನಮಗೇನು ಸಮಸ್ಯೆ ಇಲ್ಲ, ಅದು ನಮ್ಮ ಲಿಮಿಟ್ಸಲ್ಲೇ ಬರುತ್ತೆ. ಆಮೇಲೆ ಕೃಷ್ಣದು ಇದೆಲ್ಲ ಕೂಡ ತೀರ್ಮಾನ, ಈಗ ಕೋರ್ಟ್ಗಳು ಹೋಗ್ತೀವಿ, ದಶಕಗಳಾಗ್ಬಿಡುತ್ತೆ. ಅದರಿಂದ ನಾನು ಶಿವಕುಮಾರ್ ಅವರು ಕೇಂದ್ರದ ಜಲಸಂಪನ್ಮೂಲ ಸಚಿವರು, ಅಲ್ಲಿ ಜಲಶಕ್ತಿ ಮಂತ್ರಿಗಳು ಅಂತಾರೆ, ಅವ್ರಿಗೆ ಹೇಳಿ ಈ ಥರ ನಮ್ಮ ಅಪ್ಪರ್ ಭದ್ರಾದು ಕೃಷ್ಣಾ ನದಿ ಬಗ್ಗೆ, ಆಮೇಲೆ ಮೇಕೆದಾಟು ಬಗ್ಗೆ, ಮಹದಾಯಿ ಬಗ್ಗೆ ನೀವು ಅಲ್ಲಿರ್ತಕ್ಕಂಥ ಚೀಫ್ ಮಿನಿಸ್ಟರ್ಗಳನ್ನೂ ಕೂಡ ಕರೀರಿ, ಸಂಬಂಧಪಟ್ಟವ್ರನ್ನ ಕರೀರಿ, ನಾವು ಕೂತ್ಕೊಂಡು ಮಾತಾಡೋಕೆ ರೆಡಿ ಇದ್ದೀವಿ ಅಂತಲೇ ನಮ್ಮ CM ಹೇಳಿದ್ದಾರೆ. ಕೂತ್ ಮಾತಾಡ್ಕೊಂಡ್ರೆ ಪರಿಹಾರ ಸಿಗುತ್ತೆ, ಇಲ್ಲಾಂದ್ರೆ ದಶಕಗಳು ಕೋರ್ಟು ಕಚೇರಿಗಳಲ್ಲಿ. ನಂಗೆ ಅದೇ ಯೋಚನೆ ಬಂದಿದೆ ಸರ್. ಈಗ ನೀವು ಹೇಳಿದ ಪ್ರಾಜೆಕ್ಟ್ಸ್ ಎಲ್ಲ ಸಾವಿರಾರು ಕೋಟಿ ರೂಪಾಯಿ ಬೇಕು, ರಾಜ್ಯಗಳ ನಡುವೆ ಸಮನ್ವಯತೆನೂ ಬೇಕಾಗುತ್ತೆ, ಅವೆಲ್ಲವೂ ಅಲ್ಲಲ್ಲಿಗೆ ನಿಂತ್ಕೊಂಡಿದ್ದಾವೆ ಅಂದ್ರೆ ಏನ್ ಕಾರಣ? ಈ ಕಾರಣಕ್ಕೆಲ್ಲ ಡಿಲೇ ಆಗ್ತಿದೆ. ಕೃಷ್ಣಾದು ನೋಟಿಫಿಕೇಶನ್ ಆಯಿತು, ಅಪ್ಪರ್ ಕೃಷ್ಣಾದು ನಮಗೆ 130 TMC ನೀರು ಕೊಟ್ಟರು, 13-14 ವರ್ಷ ಆಯಿತು, ಕೋರ್ಟಲ್ಲಿದೆ. ಅದರಿಂದ ಕೂತ್ ಪರಿಹಾರ ಮಾಡಿಕೊಂಡ್ರೆ ಅವ್ರಿಗೂ ಬೆನಿಫಿಟ್ಟು, ನಮಗೂ ಬೆನಿಫಿಟ್ಟು. ಈಗ ಮೊನ್ನೆ ಕಾವೇರಿ ವಿಚಾರದಲ್ಲಿ CWC ಮೀಟಿಂಗ್ ಆಯ್ತಲ್ಲ ಸರ್, ಅದ್ರದ್ದು ಔಟ್ಪುಟ್ ಏನು? ಈಗ 28ಕ್ಕೆ ಅಗೇನ್ ಇದೆ ಮಾತುಕತೆ. ಅದು ಈಗ ಮಳೆ ಸ್ವಲ್ಪ ಆಯಿತು, ಹೌದು, ಕುಡಿಯೋ ನೀರಿಗೆ ಮಾತ್ರ ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಅವತ್ತೇ ಕೇಂದ್ರದ ಜಲಶಕ್ತಿ ಮಂತ್ರಿಗಳ ಹತ್ರ ನಮ್ಮದು VC ಮೀಟಿಂಗ್ ಇತ್ತು, ವಿಡಿಯೋ ಕಾನ್ಫರೆನ್ಸ್ ಇತ್ತು. ಅದು ಇದ್ರ ಬಗ್ಗೆ, ಈ ನದಿಗಳ ಜೋಡಣೆ ಬಗ್ಗೆ, ಗೋದಾವರಿ, ಕಾವೇರಿ ಇದೆಲ್ಲ ನದಿ ಜೋಡಣೆ ಬಗ್ಗೆ, ಮತ್ತು ಬೇಡ್ತಿ ನದಿ ಇದೆಯಲ್ಲ, ವರದಾ ನದಿ, ಅದು ಜೋಡಣೆ ಬಗ್ಗೆ ನಾವಿನ್ನೂ ಅವರಿಗೆ MOU ಮಾಡ್ಕೊಂಡಿಲ್ಲ, ಮಾಡ್ಕೊಳ್ತೀವಿ ಅಂತ ಹೇಳಿದ್ದೀವಿ. ಆದರೆ ನಮಗೇನಾಗಿದೆ, ನೀರು ನಮಗೆ ಬರೀ 34 TMC ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳ್ನಾಡು ಅವರಿಗೆಲ್ಲ 40-42 TMC ಕೊಟ್ಟಿದ್ದಾರೆ. ನಮಗೂ ಕೂಡ ಅಷ್ಟೇ ಕೊಡಬೇಕು ಅಂತ ನಾವು ಕೇಳಿದ್ದೀವಿ. ನೀರಿನ TMCs, ನಂಬರ್ ಆಫ್ TMCs ಜಾಸ್ತಿ ಕೊಡಬೇಕು ಅಂತ ಹೇಳಿದ್ದೀವಿ. ಓಕೆ ಸರ್, ಈಗ ರಾಜ್ಯಗಳು ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಸಮನ್ವಯತೆ ಸಾಧಿಸಬೇಕು ಅನ್ನುವಂಥ ಯೋಚನೆ ಇದೆ. ಇಟ್ ಈಸ್ ವೆರಿ ಪಾಸಿಟಿವ್. ಯಾಕಂದರೆ ನಮಗಿಲ್ಲಿ ಅಣೆ ಕಟ್ಟಬೇಕು, ಕುಡಿಯೋದಕ್ಕೆ ನೀರು ಬೇಕು, ಕೃಷಿಗೆ ಬೇಕು ಅಂತ ಹೇಳಿ. ಬಟ್ ಅಲ್ಲಿ ರಾಜಕೀಯ ಕಾರಣಕ್ಕೂ ಬೇರೆ ಸ್ಟೇಟ್ಗಳಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಅಥವಾ ಅಲ್ಲಿನ ನಾಯಕರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ಮೇಕೆದಾಟು. ಈಗ ಮನೆ ಇದರಲ್ಲಿ ನಾವಿಲ್ಲಿ ಮೇಕೆದಾಟಲ್ಲೂ ಏನೂ ಮಾಡೇ ಇರಲಿಲ್ಲ, ಆದರೂ ಕೂಡ ಅಲ್ಲಿರ್ತಕ್ಕಂಥ ವಿಪಕ್ಷದವರು ಟೀಕೆ ಮಾಡಿದ್ರು. ಟೀಕೆ ಮಾಡಿದ್ದಕ್ಕೆ ಏನು ಮಾಡಿದ್ರು, ಅಲ್ಲಿನ CM ಏನು ಮಾಡಿದ್ರು, ಒಂದು ರೆಸೊಲ್ಯೂಷನ್ನೇ ಮಾಡಿದ್ರು ಅಲ್ವಾ. ಆಮೇಲೆ ಈಗ ನಮ್ಮ ರಾಜ್ಯದ್ದು ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ JDS, BJP, ಕಾಂಗ್ರೆಸ್, ಇನ್ಯಾರು ರೈತ ಸಂಘದವರು ಎಲ್ಲ ಸೇರ್ಕೋಬೇಕು. ಸೇರಿಕೊಂಡು ಕೇಂದ್ರದ ಮೇಲೆ ಒತ್ತಡ ಹಾಕಿದರೆ ನಮ್ಗೆ ಇದೆಲ್ಲ ಕ್ಲಿಯರೆನ್ಸಸ್ ಬೇಗ ಸಿಗೋದು. ಆಮೇಲೆ ಆಂಧ್ರದವರು, ತೆಲಂಗಾಣದವರು, ನಾವು ತಮಿಳ್ನಾಡವರು ಕೋರ್ಟು ಕಚೇರಿಗೆ ಹೋದರೆ ದಶಕಗಳಾಗುತ್ತೆ. ನಾವೇ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಒಗ್ಗಟ್ಟಾಗಿ ಮಾಡಬೇಕು. ಮಾತಾಡಿದ್ರೆ ಆಗುತ್ತೆ, ಇಲ್ಲಾಂದರೆ ಖಂಡಿತ ಆಗಲ್ಲ.